ಹಾಯ್ ಸ್ನೇಹಿತರೆ, ನಾವಿವತ್ತು ಕ್ರಿಯೇಟಿವ್ ಯೂಟ್ಯೂಬ್ ಕ್ಲಾಸಸ್ ಇಂದ ನಾವು ಸೂರ್ಯಮಠ ಅಂತ ಹೇಳಿ ನಾವ್ ಏನ್ ಮಾಡ್ತಾ ಇದೀವಿ ಇವತ್ತು ವಿಲೇಜ್ ಅಕೌಂಟೆಂಟ್ ಕ್ವಶನ್ಸ್ ಅನ್ನ ನಾವು ಇವತ್ತೇನ್ರಿ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತ ಕ್ವಶನ್ಸ್ ಗಳನ್ನ ಚರ್ಚೆ ಮಾಡೋಣ. ಇನ್ ಕೇಸ್ ಏನಾದ್ರೂ ನಿಮ್ಗೆ ನಿನ್ನೆನೆ ನಾವು ಹೇಳಿದ್ವಿ ಡೌಟ್ಸ್ ಇದ್ರೆ ಅಥವಾ ಕ್ವಶನ್ಸ್ ಬಗ್ಗೆ ಏನಾದ್ರೂ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ನಮ್ಗೆ ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ಕಾರ ನಾವೇನ್ ಮಾಡಿದ್ವಿ. ಇವತ್ತು ನಿನ್ನೆ ನಾವು ನಮ್ಮ ವಿಡಿಯೋಸ್ ಅಲ್ಲಿ ಹೇಳಿದ್ವಿ. ಬಟ್ ಇವತ್ತೇನ್ ಮಾಡೋಣ್ರಿ, ವಿಲೇಜ್ ಅಕೌಂಟೆಂಟ್ ಗೆ ಅಥವಾ ಗ್ರಾಮ ಲೆಕ್ಕಾಧಿಕಾರಿಗೆ ಸಂಬಂಧಪಟ್ಟಂತ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತ ಕ್ವಶನ್ಸ್ ಗಳನ್ನ ಅಥವಾ ಪ್ರಶ್ನೆಗಳನ್ನ ಚರ್ಚೆ ಮಾಡೋಣ ಇವತ್ತಿನ ಕ್ಲಾಸ್. ಫ್ರೆಂಡ್ಸ್, ನಾವೇನ್ ಮಾಡ್ತಾ ಇದೀವಿ ಇವತ್ತು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತ ಕ್ವಶನ್ ಪೇಪರ್ 1 ಅನ್ನ ಒಂದ್ರೊಳಗೆ ಏನ್ ಮಾಡ್ತಿದ್ವಿ, ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನ ನಾವೇನ್ ಮಾಡ್ರೆ ಇವತ್ತು ಚರ್ಚೆ ಮಾಡೋಣ. ಓಕೆ ಫ್ರೆಂಡ್ಸ್, ಮೊದಲನೇದಾಗಿ 1ನೇ ಪ್ರಶ್ನೆ, ಕೇಸರಿಯನ್ನ ಉತ್ಪಾದಿಸುವ ಏಕೈಕ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶ ಯಾವುದು ಅಂತ ಮೊದಲನೇ ಪ್ರಶ್ನೆಯನ್ನ ಕೇಳಿದಾರ್ರಿ. ಏನ್ ಕೇಳಿದ್ರೆ ಆನ್ಸರ್ ಕೇಸರಿಯನ್ನು ಉತ್ಪಾದಿಸುವ ಏಕೈಕ ರಾಜ್ಯ ಮತ್ತು ಅಥವಾ ಕೇಂದ್ರಾಡಳಿತ ಪ್ರದೇಶ ಅಂತ ಕೇಳಿದಾರೆ. ಬಟ್ ಫಸ್ಟ್ ಫ್ರೆಂಡ್ಸ್ ನಾವೇನ್ ಮಾಡ್ಕೊಳ್ಬೇಕ್ರಿ, ಕ್ವಶನ್ಸ್ ಅನ್ನ ಅರ್ಥ ಮಾಡ್ಕೊಳ್ಬೇಕು. ಹೆಂಗೆ ಕ್ವಶನ್ಸ್ ಅನ್ನ ಕೇಳಿದಾರೆ ನೋಡ್ರಿ, ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶ ಅದು ಒಂದು ರಾಜ್ಯನೂ ಆಗಿರ್ಬೇಕು ಅಥವಾ ಕೇಂದ್ರಾಡಳಿತ ಪ್ರದೇಶನೂ ಆಗಿರ್ಬೇಕು. ಅದಕ್ಕೆ ಸಂಬಂಧಪಟ್ಟಂತ ಹೆಂಗ್ ಕೊಟ್ಟಾರ್ರಿ. ನೆಕ್ಸ್ಟ್ ಒನ್, ನಾವು ಆಪ್ಷನ್ಸ್ ಏನ ನೋಡಿದಾಗ ಕರ್ನಾಟಕ ಅಂತ ತಗೊಂಡಾಗ ನಮ್ಗ ಇದು ಕೇಂದ್ರಾಡಳಿತ ಪ್ರದೇಶವಾಗಿ ನಮಗ್ ಆಗ್ಬರುದಿಲ್ಲ. ಇದೇನ್ರಿ ಓನ್ಲಿ ಒಂದು ಸ್ಟೇಟ್ ಮಾತ್ರ, ಒಂದು ರಾಜ್ಯ ಮಾತ್ರ ಹಂಗಂತೆ. ನೆಕ್ಸ್ಟ್ ಒನ್ ಬಿ, ಅಂಡಮಾನ್ ನಿಕೋಬಾರ್ ಇದೇನ್ರಿ ಒಂದು ಕೇಂದ್ರಾಡಳಿತ ಪ್ರದೇಶ ಅಥವಾ ಒಂದು ದ್ವೀಪ ಅಂತ ಹೇಳ್ತಾರೆ ನಾವ್ ಏನ್ ಮಾಡ್ತೀವಿ, ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಒನ್ ಮೇಘಾಲಯ. ಈ ಮೇಘಾಲಯವನ್ನ ಇದು ಏನ್ರಿ ಕೇಂದ್ರಾಡಳಿತ ಪ್ರದೇಶ ಅಲ್ಲ, ಇದು ಮೇಘಾಲಯ ಅಂದ್ರೆ ಒಂದು ರಾಜ್ಯ ಅಂತೇಳಿ ನಾವು ಅಥವಾ ಒಂದು ಸ್ಟೇಟ್ ಅಂತೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಒನ್ ಆಪ್ಷನ್ ಡಿ, ಜಮ್ಮು ಕಾಶ್ಮೀರ. ಈ ಜಮ್ಮು ಕಾಶ್ಮೀರ ಏನ್ರಿ ಕೇಂದ್ರಾಡಳಿತ ಪ್ರದೇಶನೂ ಹೌದು ಅಥವಾ ಇದೇನ್ರಿ ಒಂದು ಸ್ಟೇಟ್ ಅಥವಾ ರಾಜ್ಯನೂ ಹೌದು. ನೆಕ್ಸ್ಟ್ ಒನ್, ನಾವ್ ಏನ್ ಮಾಡ್ತೀವ್ರಿ, ಅವರು ಕೇಸರಿಯನ್ನ ಉತ್ಪಾದಿಸುವ ಏಕೈಕ ರಾಜ್ಯ ಅಂತ ನಮ್ ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ಕೇಸರಿ ನಾವ್ ಏನ್ ಮಾಡ್ತೀವ್ರಿ, ಆ ರೈಟ್ ಆನ್ಸರ್ ಆಲ್ಸೋ ಜಮ್ಮು ಕಾಶ್ಮೀರ. ಇದು ಜಮ್ಮು ಕಾಶ್ಮೀರ ಏನ್ರಿ ಕೇಂದ್ರಾಡಳಿತ ಪ್ರದೇಶನೂ ಹೌದು ಮತ್ತೆ ಒಂದು ರಾಜ್ಯನೂ ಹೌದು ಅಂತೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಕೇಸರಿಯನ್ನ ಉತ್ಪಾದಿಸುವ ಏಕೈಕ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶ ಯಾವ್ದಂತಂದ್ರೆ ಜಮ್ಮು ಕಾಶ್ಮೀರ ಅಂತ ಹೇಳ್ತಾರೆ ನಾವು ಆನ್ಸರ್ನ ಇದು ಮಾಡ್ತೀವಿ. ನೆಕ್ಸ್ಟ್ ಒನ್, ಭಾರತದಲ್ಲಿ ನಾವ್ ಏನ್ ಮಾಡ್ತೀವಿ ಜಾಸ್ತಿ ಭಾರತದಲ್ಲಿ ಅತಿ ಹೆಚ್ಚು ಕೇಸರಿಯನ್ನ ಉತ್ಪಾದನೆ ಮಾಡ್ತೀವ್ರಿ. ಅತಿ ಹೆಚ್ಚು ಕೇಸರಿಯನ್ನ ಉತ್ಪಾದನೆ ಮಾಡ್ತೀವಿ. ಜಗತ್ತಿನಲ್ಲಿ ಅತಿ ಹೆಚ್ಚು ಕೇಸರಿಯನ್ನು ಉತ್ಪಾದನೆ ಮಾಡುವ ರಾಷ್ಟ್ರ ಯಾವ್ದಂದ್ರೆ ನಮ್ಮ ಭಾರತ ಅಂತ ಹೇಳಿ ನಾವೇನ್ರಿ ಕನ್ಸಿಡರ್ ಮಾಡ್ತೀವಿ. ಇನ್ ಕೇಸ್ ನಮ್ಮ ಭಾರತದಲ್ಲಿ ಅವ್ರೇನ್ ಕೇಳ್ರಿ, ಕೇಸರಿಯನ್ನ ಉತ್ಪಾದಿಸುವ ಏಕೈಕ ರಾಜ್ಯ ಇರುವುದ ಒಂದ ರಾಜ್ಯ ರೀ, ಅದೇಲ್ರಿ ನಾವು ಜಮ್ಮು ಕಾಶ್ಮೀರ ಒಳಗೆ ಮಾತ್ರ ಏನ್ ಮಾಡ್ತೀವ್ರಿ ಈ ಕೇಸರಿಯನ್ನ ಉತ್ಪಾದನೆ ಮಾಡ್ತೀವಿ. ಹೌದಾ. ನೆಕ್ಸ್ಟ್ ಒನ್, ಏನ್ ಕೇಳಿದಾರ ಅಂತಂದ್ರ ಹೆಂಗೆ ಕೇಸರಿಯನ್ನ ನಾವು ಉತ್ಪಾದನೆ ಮಾಡ್ತೀವಿ, ಅದಕ್ಕೆ ಬೇಕಾಗುವಂತ ಪದಾರ್ಥಗಳೇನು ಅಥವಾ ಅದಕ್ಕೊಂದ್ ಏನ್ರಿ ಕೋರ್ಕಸ್ ಸಜಿವಸ್ ಅಂತ ಹೇಳ್ಕಾರ ಒಂದು ಪದಾರ್ಥವನ್ನ ನಾವು ಯೂಸ್ ಮಾಡ್ತೇವೆ. ಯಾವ್ದ್ರಿ, ಕೋರ್ಕಸ್ ಸಜಿವಸ್ ಅಂತ ಹೇಳ್ಕಾರ. ಈ ಪದಾರ್ಥವನ್ನ ನಾವೇನ್ ಮಾಡ್ತೀವ್ರಿ, ಒಣಗಿಸ್ಕಾರ ಅದನ್ನ ಡ್ರೈ ಮಾಡ್ಕಾರ ನಾವೇನ್ ಮಾಡ್ತೀವ್ರಿ ಒಂದು ಕೇಸರಿಯನ್ನ ತಯಾರು ಮಾಡ್ತೀವಿ. ಹೌದಾ. ಎಲ್ರಿ ಅದು ಜಮ್ಮು ಕಾಶ್ಮೀರ ರಾಜ್ಯದೊಳಗ ನಾವ್ ಇದನ್ನ ಏನ್ ಮಾಡ್ತೇವ್ರಿ ತಯಾರು ಮಾಡ್ತಾರ. ಹೌದಾ. ಏನ್ರಿ ಯಾವ ವಸ್ತುವನ್ನ ನಾವು ಒಣಗಿಸಿ ಮಾಡ್ತೇವೆ, ಕೋರ್ಕಸ್ ಸಜಿವಸ್ ಅಂತ ಹೇಳ್ಕಾರ. ಈ ಪದಾರ್ಥವನ್ನ ಇದೊಂದೇನ್ರಿ ಸಾಂಬಾರು ಪದಾರ್ಥ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಸಾಂಬಾರು ಪದಾರ್ಥವನ್ನ ಜಾಸ್ತಿ ನಾವು ಸಾಂಬಾರು ಪದಾರ್ಥ ಅಂತ ಬಂದಾಗ ಜಾಸ್ತಿ ದಕ್ಷಿಣ ಭಾರತದ ಕಡೆ ನೋಡ್ತೀವಿ ನಾವು. ಹೌದಾ. ದಕ್ಷಿಣ ಭಾರತದ ಕಡೆ ಏನ್ ಮಾಡ್ತಾವ್ರಿ ಜಾಸ್ತಿ ಸಾಂಬಾರ ಪದಾರ್ಥವನ್ನ ಬೆಳಿತಾರೆ. ಹಂಗೆ ಏನ್ರಿ ಸಾಂಬಾರ ಪದಾರ್ಥ ಅಂತ ಹೇಳ್ಕಾರ. ಈ ಕೇಸರಿಯನ್ನ ಒಂದು ಸಾಂಬಾರು ಪದಾರ್ಥ ಅಂತ ಹೇಳ್ಕಾರ ನಾವು ಕರಿತೇವೆ. ನಮ್ಮ ಭಾರತ ದೇಶದೊಳಗ ಅತಿ ಹೆಚ್ಚು ಕೇಸರಿಯನ್ನ ಉತ್ಪಾದಿಸುವ ರಾಜ್ಯ ಜಮ್ಮು ಕಾಶ್ಮೀರ ಅಂತ ಕರಿತೇವ್ರಿ. ನೆಕ್ಸ್ಟ್ ಮೇನ್ಲಿ ನಾವು ಬಂದಾಗ ಕೋರ್ಕಸ್ ಸಜಿವಸ್ ಅನ್ನು ಸಾಂಬಾರು ಪದಾರ್ಥವನ್ನ ನಾವೇನ್ ಮಾಡ್ತೀವಿ ಒಣಗಿಸ್ಕಾರ ಏನ್ ಮಾಡ್ತೇವ್ರಿ ಈ ಕೇಸರಿಯನ್ನ ನಾವೇನ್ ಮಾಡ್ಕೋತೇವೆ ಪಡ್ಕೊಳ್ತೇವೆ. ದಟ್ಸ್ ಒನ್ ಕ್ಲಿಯರ್ ಫ್ರೆಂಡ್ಸ್. ನಾವು 1ನೇ ಕ್ವಶನ್ ನೋಡಿದ್ವಿ. ಎರಡನೇ ಕ್ವಶನ್ಸ್ ಅನ್ನ ನಾವೇನ್ ಮಾಡ್ತೇವೆ, ಎರಡನೇ ಪ್ರಶ್ನೆಯನ್ನ ನೋಡೋಣ. ಎರಡನೇ ಕ್ವಶನ್ಸ್ ಏನೈತ್ರಿ, ಕರ್ನಾಟಕದ ಯಾವ ಜಿಲ್ಲೆ ಅತಿ ಹೆಚ್ಚು ಸಾಕ್ಷರತಾ ಪ್ರಮಾಣವನ್ನ ಹೊಂದಿದೆ ಅಂತ ಹೇಳ್ಕಾರ ಎರಡನೇ ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ಅಂದ್ರೇನ್ರಿ ಸಾಕ್ಷರತೆ ಪ್ರಮಾಣ, ಅಕ್ಷರಸ್ಥರು ಅಂತೇಳಿ ನಾವು ಕರಿತೇವ್ರಿ. ಸಾಕ್ಷರತಾ ಅಂತಂದ್ರೇನ್ರಿ ಅಲ್ಲಿರ್ತಕ್ಕಂಥ ಅಕ್ಷರಸ್ಥರು ಎಷ್ಟಿದ್ದಾರೆ ಅಥವಾ ಅನಕ್ಷರಸ್ಥರು ಅಂತಂದ್ರ ಕಡಿಮೆ ಅನಕ್ಷರಸ್ಥರು ಅಂದ್ರೆ ಬೇರೆ, ಅಕ್ಷರಸ್ಥರು ಅಂತಂದ್ರ ಸಾಕ್ಷರತಾ ಪ್ರಮಾಣ ಅಥವಾ ಓದಿನ ಪ್ರಮಾಣ ಅಂತೇಳಿ ನಾವು ಕನ್ಸಿಡರ್ ಮಾಡ್ತೀವ್ರಿ. ಫಸ್ಟ್ ಆಪ್ಷನ್ ದಕ್ಷಿಣ ಕನ್ನಡ ಅಂತ ಕೇಳಿದಾರ್ರಿ. ಸೆಕೆಂಡ್ ಒನ್ ಉತ್ತರ ಕನ್ನಡ,
ನೆಕ್ಸ್ಟ್ ಒನ್ ಉಡುಪಿ, ನಾಲ್ಕನೇದೇನ್ರಿ ಕೊಡಗು. ಇಲ್ಲೇನ್ರಿ ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಮತ್ತು ಉಡುಪಿ ಮೂರು ಯಾವ ಬರ್ತಾವ್ರಿ ಕರಾವಳಿ ಜಿಲ್ಲೆಗಳು ಅಂತ ಹೇಳಿ ನಾವ್ ಏನ್ ಮಾಡ್ತೇವ್ರಿ ಕನ್ಸಿಡರ್ ಮಾಡ್ತೀವಿ. ಇವು ಮೂರನ್ನು ಕರಾವಳಿ ಜಿಲ್ಲೆ ಕೇಳಿದಾರು. ಈ ಕೊಡಗು ಏನ್ರಿ ಕೊಡಗನ್ನ ಕರ್ನಾಟಕದ ಕಾಶ್ಮೀರ ಅಂತ ಹೇಳಿ ನಾವು ಕರಿತೀವಿ. ಹೌದಾ? ಇದ್ರಾಗನ ಅತಿ ಹೆಚ್ಚು ಸಾಕ್ಷರತೆ ಪ್ರಮಾಣ ಹೊಂದಿರೋ ರಾಜ್ಯ ಯಾವ್ದು ಅಂತ ಕೇಳಿದ್ರೆ ಜಿಲ್ಲೆ ಯಾವ್ದು ಅಂತ ಕೇಳಿದ್ರೆ ದಕ್ಷಿಣ ಕನ್ನಡ ಅಂತ ಹೇಳಿ ನಾವ್ ಮಾಡ್ತೀವಿ ಕನ್ಸಿಡರ್ ಮಾಡ್ತೀವಿ. ಎಸ್ ಫ್ರೆಂಡ್ಸ್, ನಾವೇನ್ರಿ ಫಸ್ಟ್ ಒನ್ ಆಗಿ ನಾವು ದಕ್ಷಿಣ ಕನ್ನಡವನ್ನ 88.6% ಏನ್ ಮಾಡ್ತೇವ್ರಿ ಅತಿ ಹೆಚ್ಚು ಸಾಕ್ಷರತೆ ಪ್ರಮಾಣ, ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಾಕ್ಷರತೆ ಪ್ರಮಾಣ ಹೊಂದಿರುವ ಜಿಲ್ಲೆ ಅಂತ ಕೇಳಿದಾಗ ದಕ್ಷಿಣ ಕನ್ನಡ ಅಂತ ಹೇಳಿ ನಾವು ಹೇಳ್ತೀವಿ. ನೆಕ್ಸ್ಟ್ ಒನ್ ಎರಡನೇ ಸ್ಥಾನದಲ್ಲಿ ಬರ್ತಕ್ಕಂಥದ್ದು ಬೆಂಗಳೂರು. ಬೆಂಗಳೂರು ಎಷ್ಟೈತೆ ಅಂದ್ರೆ 87.67%. ನಾವು 87.67% ಅಂತ ಹೇಳ್ಕಾರ ನಾವು ಕರಿತೀವಿ. ಹೌದಾ? ಎರಡನೇ ಸ್ಥಾನದಲ್ಲಿ ಬೆಂಗಳೂರು ಬರುತ್ತೆ. ನೆಕ್ಸ್ಟ್ ಮೂರನೇ ಸ್ಥಾನದಲ್ಲಿ ಬರ್ತಕ್ಕಂಥದ್ದು ಉಡುಪಿ. ಉಡುಪಿ ಎಷ್ಟು ಬರುತ್ತೆ ಅಂದ್ರೆ 86.24 ಅಂದ್ರೆ 86.24% ಏನ್ ಬರ್ತೈತ್ರಿ ಉಡುಪಿಯ ಸಾಕ್ಷರತೆ ಪ್ರಮಾಣ ಬರ್ತೈತ್ರಿ. ನೆಕ್ಸ್ಟ್ ಒಂದ್ ನಾಲ್ಕನೇ ಸ್ಥಾನದಲ್ಲಿ ಬರ್ತಕ್ಕಂಥದ್ದು ಉತ್ತರ ಕನ್ನಡ 84.6% ಏನ್ ಬರ್ತೈತ್ರಿ ಇದು ನಮಗ ಸಾಕ್ಷರತೆ ಪ್ರಮಾಣವನ್ನ ಬರುತ್ತೆ. ಇದು ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಮೊದಲ 4 ರಾಜ್ಯಗಳು ಏನ್ ಬರ್ತಾವ್ರಿ ಇವು ಸಾಕ್ಷರತೆ ಪ್ರಮಾಣ ಅತಿ ಹೆಚ್ಚು ಸಾಕ್ಷರತೆ ಪ್ರಮಾಣ ಹೊಂದಿರೋ ರಾಜ್ಯಗಳಂತ ಜಿಲ್ಲೆಗಳಂತ ಹೇಳಿ ನಾವು ಮಾಡ್ತೀವಿ ಕನ್ಸಿಡರ್ ಮಾಡ್ತೀವಿ. ಹೌದಾ? ಇನ್ನು ಟೋಟಲ್ ಆಗಿ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ ನಮ್ಮ ಕರ್ನಾಟಕದ ಇದ್ರ ಬಗ್ಗೆ ಒಂದೆರಡು ಮಾತು ಹೇಳಲೇಬೇಕು. ಯಾಕಂದ್ರೆ ನಾವು ಸಾಕ್ಷರತೆ ಪ್ರಮಾಣ ಅಂತ ತಗೊಂಡಾಗ ನಮ್ ಕರ್ನಾಟಕದ್ದು ಬರ್ಬೇಕ್ರಿ, ನಾವು ಭಾರತದನ್ನು ಸ್ವಲ್ಪ ಇದ್ರ ಬಗ್ಗೆ ತಿಳ್ಕೊಳ್ಬೇಕ್ರಿ. ಫಸ್ಟ್ ಒನ್ ನಮ್ ಕರ್ನಾಟಕದ ಸಾಕ್ಷರತೆ ಪ್ರಮಾಣ ಎಷ್ಟು ಬರುತ್ತಂದ್ರೆ 75.40%. ಟೋಟಲ್ ಆಗಿ ನಮ್ ಕರ್ನಾಟಕದ 31 ಜಿಲ್ಲೆಗಳನ್ನ ಕನ್ಸಿಡರ್ ಮಾಡಿದಾಗ ನನಗೇನ್ರಿ 75.40% ಏನ್ ಬರ್ತೈತ್ರಿ ಇದು ನನಗ ಸಾಕ್ಷರತೆ ಪ್ರಮಾಣವನ್ನ ನಾವು ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಒನ್ ನಮ್ ಟೋಟಲ್ ಆಗಿ ನಮ್ ಭಾರತಕ್ಕೆ ಸಂಬಂಧಪಟ್ಟಂತೆ ಜಗತ್ತಿನಲ್ಲಿ ನಮ್ಮ ಭಾರತಕ್ಕೆ ಸಂಬಂಧಪಟ್ಟಂತೆ ಟೋಟಲ್ 29 ರಾಜ್ಯಗಳನ್ನ ಸೇರಿಸಿದಾಗ ನನ್ಗೆ ಎಷ್ಟು ಬರತ್ರಿ ಭಾರತದ ಟೋಟಲ್ ಆಗಿ 73% ನಮ್ ಭಾರತದ ಶೇಕಡಾ ಪ್ರಮಾಣ ಅಥವಾ ಸಾಕ್ಷರತೆ ಪ್ರಮಾಣ 73% ಅಂತೇಳಿ ನಾವು ಕರಿತೇವ್ರಿ. ಭಾರತದಲ್ಲಿ ಈಗ ನಾವು ಭಾರತದನ್ನ ತಗೊಂಡಾಗ ಭಾರತದಲ್ಲಿ ಅತಿ ಹೆಚ್ಚು ಸಾಕ್ಷರತೆ ಪ್ರಮಾಣ ಹೊಂದಿರೋ ರಾಜ್ಯ ಯಾವ್ದಂತ ಕೇರಳ ಅಂತೇಳಿ ನಾವು ಹೇಳ್ತೀವ್ರಿ. ನೆಕ್ಸ್ಟ್ ಒನ್ ಭಾರತದಲ್ಲಿ ಅತಿ ಕಡಿಮೆ ಸಾಕ್ಷರತೆ ಪ್ರಮಾಣ ಹೊಂದಿರುವ ಜಿಲ್ಲೆ ಅಂತ ಬಂದಾಗ ಬಿಹಾರ ರಾಜ್ಯ ಅಂತೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಹೌದಾ? ಇನ್ನು ನಮ್ಮ ಕರ್ನಾಟಕದಲ್ಲಿ ಅತಿ ಕಡಿಮೆ ಸಾಕ್ಷರತೆ ಪ್ರಮಾಣ ಹೊಂದಿದ ಜಿಲ್ಲೆ ಯಾವ್ದಂತ ಕೇಳಿದ್ರೆ ಯಾದಗಿರಿ ಅಂತ ಹೇಳ್ಕಾರ ನಾವು ಯಾದಗಿರಿ ಮೊದಲನೇ ಸ್ಥಾನದೊಳಗೆ ಬರ್ತೈತ್ರಿ. ಅತಿ ಕಡಿಮೆ ಸಾಕ್ಷರತೆ ಪ್ರಮಾಣ ಹೊಂದಿರೋ ಜಿಲ್ಲೆ ಒಳಗ ಯಾದಗಿರಿ ಮೊದಲನೇ ಸ್ಥಾನದೊಳಗೆ ಬರ್ತೈತಿ. ಅತಿ ಹೆಚ್ಚು ಸಾಕ್ಷರತೆ ಪ್ರಮಾಣ ಹೊಂದಿರುವ ಜಿಲ್ಲೆ ಒಳಗ ದಕ್ಷಿಣ ಕನ್ನಡ ಏನ್ ಬರ್ತೈತ್ರಿ ಮೊದಲನೇ ಸ್ಥಾನದೊಳಗೆ ಬರ್ತೈತಿ. ನಮ್ಮ ಭಾರತದೊಳಗೆ ಯಾವ್ದು ಬರ್ತೈತ್ರಿ ಫ್ರೆಂಡ್ಸ್ ಹೇಳಿ? ನಮ್ಮ ಭಾರತದೊಳಗೆ ಯಾವ್ದು ಬರುತ್ತೆ? ಕೇರಳ ಅಂತ ಹೇಳಿ ನಾವೇನ್ ಮಾಡ್ತೇವ್ರಿ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಫ್ರೆಂಡ್ಸ್ ನಾವು ಮೂರನೇ ಕ್ವಶನ್ಸ್ ನೋಡೋಣ. ಈ ಮೂರನೇ ಕ್ವಶನ್ಸ್ ಏನ್ರಿ? ಕೆಳಗಿನವುಗಳಲ್ಲಿ ಯಾವುದು ಕಾವೇರಿ ನದಿಯ ಉಪನದಿ ಅಲ್ಲ? ಏನ್ ಕೊಟ್ಟಾರ್ರಿ ಕ್ವಶನ್ಸ್ ಅನ್ನ ಅವರು? ಕೆಳಗಿನವುಗಳಲ್ಲಿ ಯಾವುದು ಕಾವೇರಿ ನದಿಯ ಉಪನದಿ ಅಲ್ಲ ಅಂತ ಕೇಳ್ಯಾರ್ರಿ. ಅಂದ್ರೆ ಕಾವೇರಿ ನದಿಯ ಉಪನದಿ ಯಾವ್ದು ಇದ್ರಾಗ ಅಲ್ಲ, ಯಾವ್ದು ಇದ್ರಾಗ ಇಲ್ಲ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಅಂದ್ರೆ ನಾವು ನೋಡ್ರಿ ಫ್ರೆಂಡ್ಸ್, ನಾವು ಈ ನದಿಗಳು ಅಂತ ಬಂದಾಗ ಸಪರೇಟ್ ಆಗಿ ಈ ಫಾರ್ ಎಕ್ಸಾಂಪಲ್ ಕಾವೇರಿ ನದಿಯ ಉಪನದಿಗಳು ಬರ್ಬೋದು, ಅಥವಾ ನಮ್ಮ ಉತ್ತರ ಕರ್ನಾಟಕದ ಕಡೆ ಬಂದ್ರೆ ನಾವು ಕೃಷ್ಣಾ ನದಿಯ ಉಪನದಿಗಳು ಅಂತ ಕರಿತೇವ್ರಿ. ಹೌದಾ? ಹಂಗೇನ್ರಿ ದಕ್ಷಿಣ ಕರ್ನಾಟಕದ ಕಡೆ ಹೋದಂಗ ಈ ಕಾವೇರಿ ನದಿಯಲ್ಲಿ ಬರತ್ರಿ ದಕ್ಷಿಣ ಕರ್ನಾಟಕದ ಜೀವ ನದಿ ಅಂತ ಹೇಳಿ ನಾವು ಕರಿತೇವ್ರಿ, ಅಥವಾ ಕರ್ನಾಟಕದ ಜೀವ ನದಿ ಅಂತಾನು ಸಹ ಏನ್ ಮಾಡ್ತೇವ್ರಿ ಈ ಕಾವೇರಿ ನದಿಯನ್ನ ಕರಿತೇವ್ರಿ. ಇದರ ಉಪನದಿ ಯಾವುದಲ್ಲ? ಇವ್ 4 ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾರ್ರಿ. ನಾವು ಆಪ್ಷನ್ 1 ಅಂತ ಏನ್ ಮಾಡ್ತೇವ್ರಿ ಯಾವ ನದಿ ಅಂತ ಬಂದಿಲ್ಲ ಅಘನಾಶಿನಿ ನದಿ ಅಂತ ಹೇಳ್ಕಾರ ಕೊಟ್ಟಾರ್ರಿ. ಹೌದಾ? ಈ ಅಘನಾಶಿನಿ ನದಿ ಏನ್ರಿ ಇದು ಕಾವೇರಿ ನದಿಯ ಉಪನದಿ ಅಲ್ಲ ಅಂತ ಹೇಳ್ಕಾರ ಕ್ವಶನ್ಸ್ ಕೇಳ್ಯಾರ. ಅಘನಾಶಿನಿ ಅಂತಲ್ಲ, ಇಲ್ಲಿ 4 ಆಪ್ಷನ್ಸ್ ಅನ್ನ ಕೇಳಿದಾರ್ರಿ. 2ನೇ ಆಪ್ಷನ್ ಏನೈತ್ರಿ ಅರ್ಕಾವತಿ ನದಿ ಅಂತ ಹೇಳ್ಕಾರ ಕೇಳ್ಯಾರ ನಮ್ಗ. 3ನೇ ಆಪ್ಷನ್ ಏನ್ರಿ ಹೇಮಾವತಿ ನದಿ ಅಂತ ಹೇಳ್ಕಾರ ಕೇಳ್ಯಾರ. ನೆಕ್ಸ್ಟ್ ಒನ್ ಆಪ್ಷನ್ 4 ಆಪ್ಷನ್ ಡಿ ಏನ್ ಕೇಳ್ರಿ ಲಕ್ಷ್ಮಣ ತೀರ್ಥ ಅಂತ ಹೇಳಿ ಕೇಳ್ಯಾರ್ರಿ. ಇದ್ರಾಗೆ ನಮಗ್ ಸರಿಯಾದ ಉತ್ತರ ಯಾವ್ದ್ರಿ ಅರ್ಕಾವತಿ ನದಿ ಅಂತ ಹೇಳಿ ಕರಿತೇವ್ರಿ ನಾವು. ಇದು ಅರ್ಕಾವತಿ ನದಿ ಏನ್ರಿ ಕೆಳಗಿನಲ್ಲಿ ಕಾವೇರಿ ನದಿಯ ಉಪನದಿ ಅಲ್ಲ. ಇದೇನ್ರಿ ಅರ್ಕಾವತಿ ನದಿ ಅನ್ನೋದೇನ್ರಿ ಒಂದು ಕಾವೇರಿ ನದಿಯ ಉಪನದಿ ಅಲ್ಲ ಅಂತ ಹೇಳ್ಕಾರ ನಾವು. ಈ ಅರ್ಕಾವತಿ ನದಿ ಏನ್ರಿ ಕಾವೇರಿ ನದಿಯ ಇದೊಂದು ಉಪನದಿ ಅಲ್ಲ ಅಂತ ಹೇಳಿ ನಾವು ಕರಿತೀವ್ರಿ. ಹೌದಾ? ನೆಕ್ಸ್ಟ್ ಕಾವೇರಿಯನ್ನ ಏನಂತ ಕರಿತೀವ್ರಿ ನಾವು ದಕ್ಷಿಣ ಗಂಗೆ ಅಂತ ಹೇಳಿ ನಾವು ಕರಿತೀವ್ರಿ. ಹೆಂಗೆ ನಾವು ಉತ್ತರ ಭಾರತದ ಕಡೆ ಹೋದಂಗೆಲ್ಲ ಗಂಗಾ ನದಿಯನ್ನ ಪವಿತ್ರ ನದಿ ಅಂತ ಹೆಂಗ್ ಕರಿತೀವಲ್ಲ, ಗಂಗಾ ಇರ್ಬೋದು ಅಥವಾ ಯಮುನಾ ನದಿ ಇರ್ಬೋದು, ನರ್ಮದಾ ನದಿ ಇರ್ಬೋದು, ಉತ್ತರ ಭಾರತದ ಕಡೆ ಹೋದಂತಲ್ಲ, ಹಂಗ ನಮ್ಮ ಕರ್ನಾಟಕದ ಕಡೆ ಅಥವಾ ನಮ್ ದಕ್ಷಿಣದ ಕಡೆ ಬಂದಂಗೇನ್ರಿ ಈ ಕಾವೇರಿಯನ್ನ
ದಕ್ಷಿಣ ಗಂಗೆ ಅಂತೇಳಿ ನಾವು ಕರಿತೇವೆ. ನೆಕ್ಸ್ಟ್ ಒನ್, ಈ ಕಾವೇರಿ ನದಿ ಎಲ್ಲಿ ಹುಟ್ಟತೈತ್ರಿ? ಕಾವೇರಿ ನದಿ ನಾವೇನ್ರಿ ತಲಕಾವೇರಿ ಅಥವಾ ಭಾಗಮಂಡಲದಲ್ಲಿ ಅಂತ ಕರಿತೀವ್ರಿ. ಈ ತಲಕಾವೇರಿ ಭಾಗಮಂಡಲ ಯಾವ್ದ್ರಿ? ಕೊಡಗು ಜಿಲ್ಲೆಯಲ್ಲಿ ಬರ್ತಕ್ಕಂಥದ್ದೇನ್ರಿ ತಲಕಾವೇರಿ ಮತ್ತು ಭಾಗಮಂಡಲ ಅಂತ ಕರಿತೀವ್ರಿ. ತಲಕಾವೇರಿ ಇದೇನ್ರಿ ಕಾವೇರಿ ನದಿ ಹುಟ್ಟತಕ್ಕಂತ ಸ್ಥಳ. ಕಾವೇರಿ ನದಿ ಹುಟ್ಟತಕ್ಕಂತ ಸ್ಥಳ ಇಲ್ಲಿಂದ ಏನಕತ್ರಿ ತಲಕಾವೇರಿ ಎಂಬಲ್ಲಂತ ಹುಟ್ಟಿಕಾರ ಇದೇನ್ರಿ ಕರ್ನಾಟಕ ತಮಿಳುನಾಡು ಮುಖಾಂತರ ಹೋಗಿ ಏನಕತ್ರಿ ಅರಬ್ಬಿ ಸಮುದ್ರವನ್ನ ಸೇರ್ತದ. ಹೌದ್ರಿ, ಈ ಕರ್ನಾಟಕ ಕಾವೇರಿ ನದಿ. ಕ್ವಶನ್ ನಂಬರ್ 4, 4ನೇ ಪ್ರಶ್ನೆನ ನೋಡೋಣ್ರಿ. ಲೋಕಸಭೆಯ ಸದಸ್ಯರಾಗಿ ಸ್ಪರ್ಧಿಸಲು ಕನಿಷ್ಠ ವಯಸ್ಸಿನ ಅರ್ಹತೆ ಎಷ್ಟು ಅಂತ ಹೇಳ್ಕಾರ 4ನೇ ಕ್ವಶನ್ಸ್ ಅನ್ನ ಕೇಳಿದ್ದಾರೆ ಅಥವಾ 4ನೇ ಪ್ರಶ್ನೆಯನ್ನ ಕೇಳಿದ್ದಾರೆ ಫ್ರೆಂಡ್ಸ್. ಏನ್ ಕೇಳ್ರಿ? ಲೋಕಸಭೆಯ ಸದಸ್ಯರಾಗಿ ಸ್ಪರ್ಧಿಸಲು ಕನಿಷ್ಠ ವಯಸ್ಸಿನ ಅರ್ಹತೆ ಎಷ್ಟು ಅಂತ ಹೇಳ್ಕಾರ ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ಹೌದಾ? ಆಪ್ಷನ್ ಎ 25 ವರ್ಷ, ಆಪ್ಷನ್ ಬಿ 27 ವರ್ಷ, ಆಪ್ಷನ್ ಸಿ 30 ವರ್ಷ, ಆಪ್ಷನ್ ಡಿ ಏನ್ರಿ 35 ವರ್ಷ ಅಂತ ಹೇಳ್ಕಾರ. ನಾವ್ ಇಲ್ಲಿ ಏನ್ ಕೊಟ್ಟಾರಿ? ಆಪ್ಷನ್ ಕೊಟ್ಟಾರಿ. ಬಟ್ ಏನ್ರಿ ಕ್ವಶನ್ಸ್ ನೋಡ್ಕೋಬೇಕು. ಲೋಕಸಭೆಯ ಸದಸ್ಯರು ಅಂತಂದ್ರೆ ಏನ್ರಿ ಸಂಸದರು ಅಥವಾ ಏನ್ ಕರಿತೀವ್ರೋ ಎಂಪಿಸ್ ಅಂತ ಕರಿತೀವ್ರಿ. ಹೌದಾ? ನೆಕ್ಸ್ಟ್ ಮಿನಿಸ್ಟ್ರಿ ಆಫ್ ಪಾರ್ಲಿಮೆಂಟ್ ಅಂತ ನಾವು ಇಂಗ್ಲಿಷ್ ಒಳಗ ಕರಿತೀವ್ರಿ. ನೆಕ್ಸ್ಟ್ ಒನ್ ಎಷ್ಟು ಕೊಟ್ಟಾರಿ? ಲೋಕಸಭೆಯ ಸದಸ್ಯರಾಗಿ ಸ್ಪರ್ಧಿಸಲು ಕನಿಷ್ಠ ವಯಸ್ಸು ಅಂದ್ರ ಎಷ್ಟು ವಯಸ್ಸಾಗಿರ್ಬೇಕು ಅಥವಾ ಗರಿಷ್ಠ ವಯಸ್ಸಲ್ಲ ಕನಿಷ್ಠ ವಯಸ್ಸು ಅಂತ ಹೇಳ್ಕಾರ ಇಲ್ಲಿ ಕೇಳಿದ್ದಾರೆ. ಎಷ್ಟ್ರಿ ಕನಿಷ್ಠ ವಯಸ್ಸು? 25 ವರ್ಷ ಸರಿಯಾಗಿರ್ತಕ್ಕಂತ ಆನ್ಸರ್. 25 ವರ್ಷ ಏನ್ರಿ ಲೋಕಸಭೆಯ ಸದಸ್ಯರಾಗಿ ಸ್ಪರ್ಧಿಸಲು ಕನಿಷ್ಠ ವಯಸ್ಸಿನ ಅರ್ಹತೆ ಎಷ್ಟಿರ್ಬೇಕಂತಂದ್ರ ಕನಿಷ್ಠ 25 ವರ್ಷ ವಯಸ್ಸಿರ್ಬೇಕು. ಇದೇನ್ರಿ ಕನಿಷ್ಠ 25 ವರ್ಷ ಅಂತಂದಾಗ ನಾವು ಇತ್ತೀಚೆಗೆ ನೋಡ್ಬೋದ್ರಿ ನಾವು ಬೀದರ್ ಸಂಸದರಾಗಿರ್ತಕ್ಕಂತ ಸಾಗರ್ ಖಂಡ್ರೆಯವ್ರ ಆಗಿರ್ಬೋದು ಅಥವಾ ಚಿಕ್ಕೋಡಿ ಕ್ಷೇತ್ರದಿಂದ ಪ್ರಿಯಾಂಕಾ ಜಾರಕಿಹೊಳಿ ಆಗಿರ್ಬೋದು ಅತಿ ಸಣ್ಣ ವಯಸ್ಸಿನ ಸಂಸದರು ಅಂತ ಹೇಳ್ಕಾರ ನಾವ್ ಮಾಡ್ತೀವಿ ಕನ್ಸಿಡರ್ ಮಾಡ್ತೀವಿ. ಹೌದಾ? ಕನಿಷ್ಠ 25 ವರ್ಷ ವಯಸ್ಸಾಗಿರ್ಬೇಕ್ರಿ. ನೆಕ್ಸ್ಟ್ ಒನ್ 25 ವರ್ಷ ಅಂತ ಬಂದಾಗ ನಾವು ಭಾರತದ ಪ್ರಧಾನ ಮಂತ್ರಿಗಳು ಅಂತಂದ್ರೆ ಏನ್ರಿ ಈ ಲೋಕಸಭೆಯಲ್ಲಿ ಸ್ಪರ್ಧಿಸಿದಾಗ ಇವರು ಏನ್ರಿ ಈ ಲೋಕಸಭೆಗೆ ಏನ್ ಮಾಡಿರ್ತಾರೆ ಸ್ಪರ್ಧೆ ಮಾಡಿರ್ತಾರೆ. ಯಾವ್ದ್ರಿ ಪ್ರಧಾನ ಮಂತ್ರಿ ಹುದ್ದೆನೂ ಸಹ ಏನ್ರಿ ಲೋಕಸಭೆಗೆ ಸಹ ಏನ್ ಮಾಡಿರ್ತಾರೆ ಇವರು ಸಹ ಲೋಕಸಭೆಗೆ ಸ್ಪರ್ಧೆ ಮಾಡಿರ್ತಾರೆ. ಇದು ಒಂದೇನ್ರಿ ಲೋಕಸಭೆ ಸದಸ್ಯರಾಗಿನೇ ಸ್ಪರ್ಧೆ ಮಾಡಿರ್ತಾರೋ. ಬಟ್ ಅದೇನ್ರಿ ಎಲ್ಲಾ ಮೆಜರ್ಮೆಂಟ್ ಆದ ತಕ್ಷಣ ಅಥವಾ ಅವರು ಅಸೆಂಬ್ಲಿಯಲ್ಲಿ ಎಲ್ಲಾರು ಕೂಡಿದ ತಕ್ಷಣ ಏನ್ ಮಾಡ್ತಾರೆ ಒಬ್ಬ ಪ್ರಧಾನ ಮಂತ್ರಿಯನ್ನ ಆಯ್ಕೆ ಮಾಡ್ತಾರೆ. ಲೋಕಸಭೆಯಲ್ಲಿ ಎಲ್ಲಾರು ಮಿನಿಸ್ಟರ್. ನೆಕ್ಸ್ಟ್ ಏನ್ರಿ ರಾಜ್ಯಸಭೆಯ ಸದಸ್ಯನಾಗಲು ಅವ್ರು ಏನ್ ಕೊಟ್ಟಾರ ಇಲ್ಲಿ ಇದು ಆಪ್ಷನ್ ಒಳಗ 30 ವರ್ಷನೂ ಕೊಟ್ಟಾರ್ರಿ. ಬಟ್ ನಮಗ ಲೋಕಸಭೆ ಸದಸ್ಯರಾಗಲು ಸ್ಪರ್ಧಿಸಲು ಮಾತ್ರ ಏನ್ರಿ 25 ವರ್ಷ ಬೇಕ. ಎಷ್ಟ್ ನಮ್ಗ ಕ್ವಶನ್ ಆನ್ಸರ್ ಏನ್ರಿ 25 ವರ್ಷ ಅಂತ ನಾವು ಕನ್ಸಿಡರ್ ಮಾಡಿ. ಆದ್ರೂ ನಾವು ಈ ವಯಸ್ಸಿನ ಮಿತಿಗೆ ಬಂದಾಗ ನಾವು ಈ 30 ವರ್ಷವನ್ನ ಸಹ ನಾವೇನ್ ಮಾಡ್ಬೇಕ್ರಿ ಕನ್ಸಿಡರ್ ಮಾಡ್ಬೇಕಾಗತ್ತೆ. ಈ 30 ವರ್ಷ ಅದಕ್ ಬೇಕ್ರಿ ರಾಜ್ಯಸಭೆಯ ಸದಸ್ಯರಾಗಲು ನಮ್ಗೆ ಎಷ್ಟು ಬೇಕ್ರಿ 30 ವರ್ಷ ವಯಸ್ಸಾಗಿರ್ಬೇಕು. ಕನಿಷ್ಠ ವಯೋಮಿತಿ 30 ವರ್ಷನಾದ್ರೂ ಆಗಿರ್ಬೇಕು. ನೆಕ್ಸ್ಟ್ ಒನ್ ಆಪ್ಷನ್ ಡಿ ಏನ್ ಕೊಟ್ಟಾರ ಅಂತಂದ್ರ 35 ವರ್ಷ ಅಂತ ಕೊಟ್ಟಾರ. ಈಗ ನಾವು ಆನ್ಸರ್ ಅನ್ನ ಡೈರೆಕ್ಟ್ ಆಗಿ 25 ವರ್ಷ ಮಾತ್ರ ಕನ್ಸಿಡರ್ ಮಾಡ್ತೀವಿ. ಬಟ್ ಆದ್ರೂ ಸಹಿತ ಏನ್ರಿ ಈ ಆಪ್ಷನ್ ಒಳಗೆ ಇರ್ತಕ್ಕಂತ ಟೋಟಲ್ ವಿವರಣೆಯನ್ನ ನಾವು ತಗೊಂಡಿವಿ ಅಂತಂದ್ರೆ ನೆಕ್ಸ್ಟ್ ಎಕ್ಸಾಮಿಗೆ ಅದು ನಮ್ಗೆ ಏನ್ರಿ ಹೆಲ್ಪ್ ಆಗ್ಬೋದು ಅಥವಾ ಇದೇ ಎಕ್ಸಾಮ್ ಒಳಗೆ ಈ ಕ್ವಶನ್ಸ್ ಅನ್ನ ಕೇಳಿದ್ರೆ ನಮ್ ಬರೀಲಿಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸರ್ ಫ್ರೆಂಡ್ಸ್. ನೆಕ್ಸ್ಟ್ ಒನ್ 35 ವರ್ಷ ಕನಿಷ್ಠ 35 ವರ್ಷ ಯಾರಿಗಾಗಿರ್ಬೇಕಂತಂದ್ರೆ ನಮ್ಮ ದೇಶದ ಉನ್ನತ ಹುದ್ದೆ ಅಂತ ಹೇಳಿ ನಾವು ಕರಿತೇವೆ. ಯಾವ್ದ್ರಿ ರಾಷ್ಟ್ರಪತಿ ಹುದ್ದೆ ಅಥವಾ ಉಪರಾಷ್ಟ್ರಪತಿ ಹುದ್ದೆ ಅಥವಾ ನಮ್ಮ ಒಬ್ಬ ರಾಜ್ಯಕ್ಕೆ ಏನ್ರಿ ರಾಜ್ಯಪಾಲರ ಅಂತ ಹೇಳ್ಕಾರ ಏನ್ ಮಾಡಿರ್ತೇವ್ರಿ ನೇಮಕವನ್ನ ಮಾಡಿರ್ತಾರ ನಾವು. ಹೌದಾ? ನಾವೇನ್ರಿ ದೇಶಕ್ಕೆ ಹೆಂಗ ಉನ್ನತ ಹುದ್ದೆ ರಾಷ್ಟ್ರಪತಿ ಅಂತ ಕರಿತೇವಲ್ಲ ಹಂಗ ರಾಜ್ಯಕ್ಕೆ ರಾಜ್ಯಪಾಲರು ಅಂತ ಹೇಳ್ಕಾರ ನಾವು ಕನ್ಸಿಡರ್ ಮಾಡ್ತೀವಿ. ಅಥವಾ ಉಪರಾಷ್ಟ್ರಪತಿ ಇರ್ಬೋದು, ರಾಷ್ಟ್ರಪತಿ ಇರ್ಬೋದು, ರಾಜ್ಯಪಾಲರು ಇರ್ಬೋದು. ನಾವು ಇವು ಮೂರಕ್ಕೂ ಏನ್ರಿ ಕನಿಷ್ಠ ವಯೋಮಿತಿ 35 ವರ್ಷ ಆಗಿರ್ಬೇಕು ಫ್ರೆಂಡ್ಸ್. ಹೌದಾ? ನೆಕ್ಸ್ಟ್ ಕೊನೆಯದಾಗಿ ಫ್ರೆಂಡ್ಸ್ ನಾವೇನ್ರಿ 5ನೇ ಪ್ರಶ್ನೆಯನ್ನ ನೋಡೋಣ. ಏನ್ರಿ 5ನೇ ಪ್ರಶ್ನೆ ಏನ್ರಿ ಭಾರತದ ಯಾವ ರಾಜ್ಯ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನ ಹೊಂದಿದೆ? ಯಾವ್ದ್ರಿ ಭಾರತದ ಯಾವ ರಾಜ್ಯ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನ ಹೊಂದಿದೆ ಅಂತ ಹೇಳ್ತಾರ ನಮ್ಗೆ ಈ ಪ್ರಶ್ನೆಯನ್ನ ಕೇಳಿದ್ದಾರೆ ಫ್ರೆಂಡ್ಸ್. ಆಪ್ಷನ್ ಕೊಟ್ಟಿದ್ದಾರೆ. ಆಪ್ಷನ್ ಎ ಉತ್ತರ ಪ್ರದೇಶ ಇರ್ಬೋದು, ಆಪ್ಷನ್ ಬಿ ಅಸ್ಸಾಂ ಅಂತ ಹೇಳ್ಕೊಟ್ಟಾರ್ರಿ, ಆಪ್ಷನ್ ಸಿ ಮಧ್ಯಪ್ರದೇಶ, ಆಪ್ಷನ್ ಡಿ ಪಶ್ಚಿಮ ಬಂಗಾಳ ಅಂತ ಹೇಳ್ತಾರ ಕೊಟ್ಟಿದ್ದಾರೆ. ಯಾವ್ದ್ರಿ ಭಾರತದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನ ಹೊಂದಿರುವ ರಾಜ್ಯ ಯಾವ್ದ್ರಿ? ಯಾವ್ದಿರ್ಬೋದು ಅಥವಾ ಇಲ್ಲಿ ಆಪ್ಷನ್ಸ್ ಅನ್ನ ನಮಗೆ ಕೊಟ್ಟಿದ್ದಾರೆ ಫ್ರೆಂಡ್ಸ್. ನಾವೇನ್ ಮಾಡ್ತಾ ಇದೀವಿ ನಾವು ಕ್ವಶನ್ಸ್ ಅನ್ನ
ಎಕ್ಸ್ಪ್ಲೇನ್ ಮಾಡಿವಿ, ವಿವರಣೆ ಸಹಿತ ನಾವೇನ್ ಮಾಡಿದ್ವಿ ಎಕ್ಸ್ಪ್ಲೇನ್ ಮಾಡಿವಿ. ಇಲ್ಲಿ ಹಿಂದಿನ 4 ಕ್ವಶನ್ಸ್ ಅಥವಾ 4 ಪ್ರಶ್ನೆಗಳನ್ನ ನಾವು ವಿವರಣೆ ಸಹಿತ ಏನ್ ಮಾಡಿದ್ವಿ ಎಕ್ಸ್ಪ್ಲೇನ್ ಮಾಡಿದೀವಿ. ನೆಕ್ಸ್ಟ್ ಈ 5ನೇ ಕ್ವಶನ್ಸ್ ಅನ್ನ ಫ್ರೆಂಡ್ಸ್ ನಿಮಗೆ ಏನಾದ್ರೂ ಈ ಆನ್ಸರ್ ಗೊತ್ತಿದ್ರೆ ಅಥವಾ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ಸ್ ಬಾಕ್ಸ್ ಮುಖಾಂತರ ನಮ್ಗೆ ನಿಮ್ಮ ಉತ್ತರವನ್ನ ಕಮೆಂಟ್ಸ್ ಬಾಕ್ಸ್ ನಲ್ಲಿ ಬರೆದು ನಮ್ಗೆ ಕಳಿಸಿ ಫ್ರೆಂಡ್ಸ್. ನಾಳೆ ಏನ್ ಮಾಡ್ರಿ ಈ ಪ್ರಶ್ನೆಯ ಬಗ್ಗೆ ನಾವೇನ್ ಮಾಡ್ರಿ ವಿವರಣೆ ಸಹಿತ ನಾಳಿನ ಬಗ್ಗೆ ನಾವು ಈ ಕ್ವಶನ್ಸ್ ಅನ್ನ ಚರ್ಚೆ ಮಾಡೋಣ ಫ್ರೆಂಡ್ಸ್. ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಅಥವಾ ನಮ್ಮ ಯಾವ್ದ್ರಿ ಕ್ರಿಯೇಟಿವ್ ಯೂಟ್ಯೂಬ್ ಕ್ಲಾಸಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನ ಒತ್ತಿ ಆಲ್ ಅಂತ ಕ್ರಿಯೇಟ್ ಮಾಡಿ ನಮ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು ಫ್ರೆಂಡ್ಸ್.